ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಡಬಲ್ ಕಟೋರಿ ಬ್ಲೌಸ್ನ ಕಟಿಂಗ್ ನೋಡೋಣ ಇವಾಗ. ನೋಡಿ, ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ, ಅದಕ್ಕೆ ಅಂತ ನಾನು ಸ್ಲೀವ್ ಇಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಕೆಳಗಡೆ 1/2 ಇಂಚ್ ಬಿಟ್ಟಿದ್ದೀನಿ, ಮೇಲ್ಗಡೆನೂ 1/2 ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಡೌನಲ್ಲೂ ಅಷ್ಟೇ 1/2 ಇಂಚು ಎಕ್ಸ್ಟ್ರಾನೇ ಮಾರ್ಕ್ ಮಾಡ್ಕೋಬೇಕು. ಇವಾಗ ಆ 2 ಪಾಯಿಂಟ್ನ ಸೇರಿಸಿ ಒಂದು ಕರ್ವ್ ಥರ ಸ್ಲೀವ್ಗೆ ಅಂತ ಸ್ಲೀವ್ನ ಡ್ರಾ ಮಾಡ್ಕೊಳ್ಳಿ. ಇವಾಗ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ ಕಟಿಂಗ್ ಆಯಿತು. ಬ್ಲೌಸ್ ಲೆಂತ್ ಬಂದು 13.5 ಇದೆ ಬ್ಲೌಸು. ನಾನಿಲ್ಲಿ 1 ಇಂಚ್ ಎಕ್ಸ್ಟ್ರಾ ಕೊಟ್ಟು 14.5 ತೊಗೊಂಡಿದ್ದೀನಿ. 14.5 ತೊಗೊಂಡಿದ್ದೀನಿ. 14.5ಗೆ ಫೋಲ್ಡ್ ಮಾಡಿದ್ದೀನಿ. ಇವಾಗ ನಾನು ಫ್ರಂಟು ಬ್ಯಾಕು ಒಂದೇ ಟೈಮಲ್ಲೇ ಕಟ್ ಮಾಡ್ತೀನಿ. ಇವಾಗ ಫ್ರಂಟಿಗೆ ಮಾರ್ಕ್ ಮಾಡೋಣ. ನೋಡಿ, ಶೋಲ್ಡರ್ ಹತ್ರ ಬ್ಲೌಸ್ ಯಾವ ಥರ ಇದ್ದರೆ ಅದೇ ಥರನೇ ಕಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಫ್ರಂಟ್ ನೆಕ್ಕು ಡ್ರಾ ಮಾಡ್ಕೊಳ್ಳೋಣ. ಮತ್ತು ಶೋಲ್ಡರ್ ಹತ್ರ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀನಿ. ಆರ್ಮ್ ಡೌನು ಅಷ್ಟೇ 1/2 ಇಂಚ್ ಎಕ್ಸ್ಟ್ರಾ ಡೌನ್ ಮಾರ್ಕ್ ಮಾಡಿದ್ದೀನಿ. ಕ್ರಾಸ್ ಪಟ್ಟಿನೂ ಅಷ್ಟೇ 1/2 ಇಂಚು ಕೆಳಗಡೆಗೆ ಮಾಡ್ಕೋಬೇಕು. ಇವಾಗ ಆರ್ಮ್ ಡೌನ್ನ ಪಾಯಿಂಟ್ನ ಸ್ಟ್ರೈಟಾಗಿ ಒಂದು ಲೈನ್ ಹೇಳ್ಕೊಳ್ಳೋಣ. ಮತ್ತು ಶೋಲ್ಡರ್ ಮಾರ್ಕಿಂದನೂ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು. ಇವೆರಡು ಸೇರೋ ಜಾಯಿಂಟ್ ಆಗೋ ಪ್ಲೇಸಲ್ಲಿ 1/4 ಇಂಚು ಮಾರ್ಕ್ ಮಾಡಿದ್ದೀನಿ. ಇದು 42 ಸೈಜ್ ಬ್ಲೌಸು, ಅದಕ್ಕೆ 10.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಡ್ರಾ ಮಾಡ್ಕೊಳ್ಳಿ. ಕರ್ವ್ ಕೊಡಬೇಕು, ಕರ್ವ್ ಶೇಪು. ಆರ್ಮ್ ಡೌನ್ಗೆ 1.25 ಮಾಡಿದ್ದೀನಿ. ಇವಾಗ ನೆಕ್ ಪಾಯಿಂಟಿಂದ 2 ಇಂಚು ಮೇಲ್ಗಡೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಆರ್ಮೋಲಿಂದ ಡೌನ್ಗೆ 10 ಪಾಯಿಂಟ್ ಚೆಸ್ಟ್ ಪಾಯಿಂಟ್, 12.5 ಚೆಸ್ಟ್ ಡೌನ್ ಪಾಯಿಂಟು. ಇದು 10 ಇಂಚಸ್ಸು ಚೆಸ್ಟ್ ಪಾಯಿಂಟ್ ಬರುತ್ತೆ. ಇವಾಗ ಆರ್ಮೋಲಿಂದ ಡೌನ್ಗೆ 2.25 ಇಂಚು ಮಾರ್ಕ್ ಮಾಡಿದ್ದೀನಿ. ಇವಾಗ ಈ ಪಾಯಿಂಟ್ಸ್ನೆಲ್ಲ ಸೇರಿಸಿ ಆ ಕಡೆಯಿಂದ 2.5 ಚೆಸ್ಟ್ ಡೌನ್, ಇದು ಕ್ರಾಸ್ ಪಟ್ಟಿಯಿಂದ ಬ್ಲೌಸ್ ಫಿಟ್ಟಿಂಗಿಂದ ಸೈಡೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಆ ಕಡೆಯಿಂದ 2.25 ಅದು 2.25 ತೊಗೊಂಡಿದ್ದೀನಿ. 3ನ ಜಾಯಿಂಟ್ ಮಾಡಿ ಒಂದು ಡ್ರಾ ಮಾಡ್ಕೋಬೇಕು. ಫ್ರಂಟ್ ನೆಕ್ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಫ್ರಂಟ್ ನೆಕ್ ಕಟ್ ಮಾಡಿಕೊಂಡು ಫ್ರಂಟು ಬ್ಯಾಕು ಸಪ್ರೇಟ್ ಮಾಡಬೇಕು. ಮತ್ತು ಇವಾಗ ಮಾರ್ಕಿಂಗ್ನ ಕಟ್ ಮಾಡ್ತಾಯಿದ್ದೀನಿ. ಕಟೋರಿ ಮಾರ್ಕ್ ಮಾಡಿದ್ದೀವಲ್ಲ, ಅದು ಕಟ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಒಂದು ಪೇಪರ್ ಮೇಲೆ ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಸೆಂಟ್ರಲ್ಲಿ ಒಂದು ಲೈನ್ ಬಂದಿತ್ತಲ್ಲ ಚೆಸ್ಟ್ ಪಾಯಿಂಟು, ಅಲ್ಲಿಂದ ಸೆಂಟ್ರಲ್ಲಿ 1.5 ಇಂಚ್ ಎಕ್ಸ್ಟ್ರಾ, ಆ ಕಡೆ ಈ ಕಡೆ 1 ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ. 3ನ ಜಾಯಿಂಟ್ ಮಾಡಬೇಕು. ಲೈಕ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಜಾಯಿಂಟ್ ಅಟ್ಯಾಚ್ ಮಾಡೋ ಪ್ಲೇಸಲ್ಲಿ. ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ಪೇಪರಲ್ಲಿ ಸ್ವಲ್ಪ ಕಮ್ಮಿ ಬಂದಿದೆ. ಕ್ಲಾತ್ ಕಟ್ ಮಾಡುವಾಗ 1 ಇಂಚು ಎಕ್ಸ್ಟ್ರಾ ತೊಗೊತೀನಿ. ಅದನ್ನು ಜ್ಞಾಪಕ ಇಟ್ಕೊಂಡು
ನೋಡಿ ಇವಾಗ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಪೇಪರ್ನ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಸೆಂಟರ್ ಪಾಯಿಂಟ್ ಏನು ಎಳೆದಿದ್ವೋ ಅದನ್ನು ಡ್ರಾ ಮಾಡ್ಕೋಬೇಕು ಹಂಗೇ ನೀಟಾಗಿ. ಇದು ಎಷ್ಟು ಲೆಂತ್ ಬಂದಿದೆಯೋ ಅದರಲ್ಲಿ ಅರ್ಧಕ್ಕೆ ಫೋಲ್ಡ್ ಮಾಡಿ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಅವೆರಡನ್ನ ಸೇರಿಸಿ ಒಂದು ಲೈನ್ ಹಾಕ್ಕೊಳ್ಳಿ. ಮತ್ತು ಆ ಕಡೆ 1 ಇಂಚು ಈ ಕಡೆ 1 ಇಂಚು ಮಾರ್ಕ್ ಮಾಡಿಕೊಂಡು ಎರಡು ಪಾಯಿಂಟ್ನ ಡಾಟ್ಗೆ ಜಾಯಿನ್ ಮಾಡಬೇಕು. ಮೇಲ್ಗಡೆಗೆ ಲೈನಿಂದ ಮೇಲ್ಗಡೆಗೆ 1/2 ಇಂಚು ಕರ್ವ್ ಶೇಪ್ ಅಂತ, ಆ ಕಡೆ ಈ ಕಡೆ 1/2 ಇಂಚು ಕರ್ವ್ ಶೇಪ್ ಕೊಡಬೇಕು. ನೋಡಿ ಇವಾಗ ನಾವು ಯಾವ ಥರ ಡ್ರಾ ಮಾಡಿದ್ದೀವೋ ಆ ಥರ ಕಟ್ ಮಾಡಬೇಕು. ಇದು ಎಕ್ಸ್ಟ್ರಾ ಶೇಪ್ ಬರಬೇಕಲ್ಲ, ಅದಕ್ಕೆ ಅಂತ ಎಕ್ಸ್ಟ್ರಾನ ಕಟ್ ಮಾಡ್ತಿದ್ದೀನಿ. ಇವಾಗ ಪೇಪರ್ನ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ಮೇಲ್ಗಡೆ ಪೀಸು ಲೈಕ್ ಮಾಡಿ ಫ್ರೆಂಡ್ಸ್. ಇದು ಮೇಲ್ಗಡೆ ಪೀಸು ಒಂದು ಕ್ರಾಸ್ ಆಗಿಟ್ಟು ಪೇಪರ್ನ ಕ್ರಾಸ್ ಕಟ್ ಮಾಡ್ಕೋಬೇಕು. ಆವಾಗ ನಮಗೆ ಕಪ್ಸು ನೀಟಾಗಿ ಕೂತ್ಕೊಳ್ಳುತ್ತೆ, ಶೇಪ್ ನೀಟಾಗಿ ಬರುತ್ತೆ ಕಪ್ ಶೇಪು. ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. 1/2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ಗೆ ಅಂತ ಕೆಳಗಡೆಗೆ ಕಟ್ ಮಾಡಬೇಕು. ಸ್ಟಿಚ್ಚಿಂಗಲ್ಲಿ 1/2 ಇಂಚು ಬಿಡಬೇಕು, ಇಲ್ಲಾಂದರೆ ಟೈಟ್ ಬರುತ್ತೆ ಬ್ಲೌಸು. ಮತ್ತು ಇವಾಗ ಕೆಳಗಡೆ ಪೀಸು ಅದನ್ನು ಈ ಥರ ಬಟ್ಟೆ ಮೇಲಿಟ್ಟು ನೀಟಾಗಿ ಎಲ್ಲಿ ಕ್ಲಾಸ್ ಅಡ್ಜಸ್ಟ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ನೋಡಿ ಈ ಥರ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಪೇಪರ್ ಚಿಕ್ಕದಿತ್ತು ಅದಕ್ಕೆ ಅಂತ ಪೇಪರ್ ಕಟ್ ಮಾಡಲಿಲ್ಲ. ಇಲ್ಲಿ ಬಟ್ಟೆಯಲ್ಲಿ ನೋಡಿಕೊಂಡು ಕಟ್ ಮಾಡ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಇವಾಗ ಕ್ರಾಸ್ ಪಟ್ಟಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕ್ರಾಸ್ ಪಟ್ಟಿ ರೆಡಿ ಮಾಡ್ಕೋಬೇಕು. ಆಗ ಎಲ್ಲ ಪೀಸು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.